ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಒಂದು ಕ್ರೀಮ್ ಕಲರ್ನಲ್ಲಿ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇತ್ತು. ಸೊ ಇದಕ್ಕೆ ಯಾವ್ದಾದ್ರು ಹೊಸ ರೀತಿ ಕುಚ್ಚು ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಸೊ ಬನ್ನಿ ಯಾವ ರೀತಿ ಹಾಕೋದು ನೋಡೋಣ. ಇದಕ್ಕೆ ನಾನು 8 ಎಳೆ ದಾರ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 9ನೇ ನಂಬರ್ ನೀಡಲು ಮತ್ತು ರಿಂಗ್ ಬೀಡ್ ಒಳಗಡೆ ಹಿಡಿಯುವಂಥ ರೌಂಡ್ ಬೀಡು ಮತ್ತು ಇನ್ನೂ ಒಂದು ಸಣ್ಣ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ನೋಡೋಣ ಯಾವ ರೀತಿ ಮಾಡೋದು ಬನ್ನಿ. ಇವಾಗ ನಾನು ಸೀರೆಗೆ ಇಲ್ಲಿ 2 ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ರಿಂಗ್ ಬೀಡ್ ಒಳಗಡೆ ಹಾಕ್ತೀವಲ್ವ ದಪ್ಪ ರೌಂಡ್ ಬೀಡು, ಅದನ್ನೇ ತೊಗೊಂಡು ನಾನು ಫಸ್ಟು ದಾರನ ಮೇಲೆ ಎಳೆದು ಬೀಡ್ ಹಾಕಿ ಮತ್ತು ಲಾಕ್ ಮಾಡಿ ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ 4 ಚೈನ್ ಹಾಕ್ಬಿಟ್ಟು ಇದು ಕುಚ್ಚುಕಟ್ಲಿಗೋಸ್ಕರ ಜಾಗ ಬಿಟ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ಬೀಡ್ ಹಾಕಿ ಮತ್ತು 4 ಚೈನ್ ಲಾಕ್ ಮಾಡಿ ಮತ್ತು 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಇನ್ನೊಂದು ದಾರನ ಮೇಲೆ ಎಳೆದು ದಪ್ಪ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ ಒಳಗಡೆ ಹಾಕಿ ತೊಗೊಂಡಿದ್ದೀನಲ್ಲ ಅದೇ ರೀತಿ ಅದೇ ಬೀಡನ್ನೇ ನಾನು ಇಲ್ಲಿ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆ ಕಡೆ ಈ ಕಡೆ ಬೀಡ್ ಬರುತ್ತೆ, ಮಧ್ಯದಲ್ಲಿ ಕುಚ್ಚು ಬರೋಕ್ಕೆ ಜಾಗ ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಮತ್ತೆ ಇನ್ನೂ 2 ಸರಿ ಬೀಡ್ ಲಾಕ್ ಆದಮೇಲೆ ಇನ್ನೂ 2 ಸರಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಒಟ್ಟು ಬೀಡ್ ಲಾಕ್ ಮಾಡಿರೋದು ಸೇರಿ ಇಲ್ಲಿ 3 ಸಿಂಗಲ್ ಕ್ರೋಶ ಬಂದಿದೆ ನೋಡಿ ಈ ರೀತಿ. ಅದಾದಮೇಲೆ ನಾನು 3 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ದಾರನ ಸ್ವಲ್ಪ ಮೇಲೆ ಎಳೆದ್ಬಿಟ್ಟು ನೋಡಿ, ಒಂದು ರಿಂಗ್ ಬೀಡ್ ಒಳಗಡೆ ಹಿಡಿಯುವಂಥ ರೌಂಡ್ ಬೀಡನ್ನ ತೊಗೊಂಡು ನಾನು ದಾರಗೆ ಹಾಕಿ ಲಾಕ್ ಮಾಡಿ ಮತ್ತು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಈ ರೀತಿ ಬೀಡ್ಗಳು. ಈಗ ನಾನು ಸ್ಯಾರಿನ ಫ್ರಂಟಿಂದ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟು. ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ಬೀಡನ್ನ ನಾವು ಟರ್ನ್ ಮಾಡ್ಕೊಳ್ಬೇಕು. ಅಂದರೆ ಕೆಳಗಡೆ ಇರುತ್ತಲ್ವ, ಆ ಮೇಲ್ಗಡೆ ಪೋರ್ಷನ್ನ ನಾವು ಮೇಲಕ್ಕೆ ಬರೋಂಗೆ ಮಾಡ್ಕೋಬೇಕು. ಫ್ರಂಟ್ ಸೈಡಿಂದ ಬ್ಯಾಕ್ ಕೆಳಗಡೆ ಇರೋದು ಬ್ಯಾಕಿಂದ ಮೇಲ್ಗಡೆ ಬರೋ ಥರ ಮಾಡ್ಕೊಂಡು ಅಲ್ಲಿ ನಾವು 4 ರಿಂದ 5 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು 4 ರಿಂದ 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 2 3 4 ಅಥವಾ 5 ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 5 ಮಾಡಿದ್ದೀನಿ ನೋಡಿ. ಈಗ 5 ಮಾಡಾದಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದ್ಬಿಟ್ಟು ಇದಕ್ಕೆ ಒಂದು ಸಣ್ಣ ರೌಂಡ್ ಬೀಡ್ ತೊಗೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ತಾ ಇದ್ದೀನಿ. ದಾರನ ಮೇಲೆ ಎಳೆದ್ಬಿಟ್ಟು ನೋಡಿ, ನೀಡಲಲ್ಲಿ ಬೀಡ್ ತೊಗೊಂಡು ಅದನ್ನು ಥ್ರೆಡ್ ಒಳಗಡೆ ಎಳ್ಕೋಬೇಕು. ಈ ರೀತಿ ಆದಮೇಲೆ ಮತ್ತೆ ಇನ್ನೂ 5 ಸರಿ ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಈಗ ಈ ಸೈಡು 5 ಸರಿ ಆದಮೇಲೆ ಆ ಸೈಡು 5 ಟೈಮ್ಸೇ ಮಾಡಬೇಕು. ಇಲ್ಲ 4 ಸರಿ ಆದರೆ 4 ಸರಿನೇ ಮಾಡಬೇಕು. 2 ಸೈಡು ಒಂದೇ ಸಮವಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. 3 4 5 ನಾನಿಲ್ಲಿ 5 ಸರಿ ಲಾಕ್ ಮಾಡಿದ್ದೀನಿ ನೋಡಿ. ಅದಾದಮೇಲೆ ಪಕ್ಕದಲ್ಲಿ ಲಾಕ್ ಮಾಡಿದ್ವಿ ಅಲ್ವ, ನಾವು 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕ್ಬಿಟ್ಟು ನಾವು 3 ಸಿಂಗಲ್ ಕ್ರೋಶ ಮಾಡಿದ್ವಲ್ವ, ಅದರಲ್ಲಿ ಲಾಸ್ಟ್ ಸಿಂಗಲ್ ಚೈನಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬೀಡ್ ಪಕ್ಕನೂ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ನಾವಲ್ಲಿ 3 ಸರಿ ಸಿಂಗಲ್ ಕ್ರೋಶ ಮಾಡಿದ್ವಲ್ವ, ಲಾಸ್ಟ್ ಸಿಂಗಲ್ ಕ್ರೋಶಗೆ ನಾನು ಲಾಕ್ ಮಾಡಿ ಸ್ಯಾರಿನ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಈಗ ಬೀಡನ್ನ ಮತ್ತೆ ಸ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸೀರೆಗೆ ಹಿಂಭಾಗಕ್ಕೆ ಬರೋದು ನೋಡಿ, ಅದು ಮೇಲೆ ಬಂದಿತ್ತು, ಅಲ್ಲಿ ಕ್ರೋಶ ಆದಮೇಲೆ ಈಗ ಮತ್ತೆ ನಾವು ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು 2 ಚೈನ್ ಹಾಕಿ ಅಲ್ಲಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿದ್ವಲ್ಲ, ಈಗ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಅದಾದಮೇಲೆ 3 ಚೈನ್ ಹಾಕ್ಬಿಟ್ಟು ನಾವು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡ ಮೇಲೆ 3 ಚೈನ್ ಹಾಕ್ಬಿಟ್ಟು ಅಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಒಳಗಡೆ ಹೋಗಿ ತಂದು 2 ಸೇರಿಸಿ ಲಾಕ್ ಮಾಡಿದ್ರೆ ಅಲ್ಲಿ ಒಂದು ಪಿಕಾಟ್ ರೆಡಿ ಆಗುತ್ತೆ ನೋಡಿ, ಆ ರೀತಿ ಪಿಕಾಟು. ಅದಾದಮೇಲೆ ಮತ್ತೆ ಇನ್ನೊಂದು ಚೈನು, ಒಟ್ಟು ಆ ಬೀಡಿಗೆ ಎಷ್ಟು ಚೈನ್ ಹಿಡಿಯುತ್ತೆ ನಾವು ಚೆಕ್ ಮಾಡಬೇಕು ನೋಡಿ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು 2 ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಅದೇ ಎಲ್ಲಿ ಕಂಬ ಮಾಡಿದ್ವಿ ಅಲ್ವಾ,
ಸೊ ಅದೇ ಕಂಬದೊಳಗಡೆ ಹೋಗ್ಬಿಟ್ಟು ನಾವು ನೋಡಿ ಈ ರೀತಿ 3 ಚೈನ್ ಹಾಕಿ ಅದನ್ನು ಈ ರೀತಿ ಲಾಕ್ ಮಾಡಿದ್ರೆ ಸೊ ಪಿಕಾಟ್ ರೆಡಿ ಆಗುತ್ತೆ. ಒಂದೇ ರೀತಿ ನಾವು ಆ ಬೀಡಿಗೆ ಎಷ್ಟು ಕಂಬಗಳು ಹಿಡಿಯುತ್ತೆ ಅಂತ ನೋಡಿಕೊಂಡು ಮಾಡ್ಕೊಳ್ಬೇಕು, ಕರೆಕ್ಟಾಗಿ ಸುಕ್ಕು ಬರದೇ ಇರೋ ರೀತಿ. ಈಗ ನಾನಿಲ್ಲಿ 3ನೇ ಕಂಬ ಆಯಿತು, ಮತ್ತು 3 ಚೈನ್ ಹಾಕ್ಬಿಟ್ಟು ನೋಡಿ ಅಲ್ಲಿ ಕಂಬದ ಮಧ್ಯದಲ್ಲಿ ಹೋಗಿ ದಾರನ ತಂದು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈಗ ಅಲ್ಲಿ 3 ಪಿಕಾಟ್ ಆಯಿತು. ಇದು ಫೈನಲಾಗಿ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬಂದಿತ್ತು, ನಾನು ನಮ್ಮ ಮನೆ ಸ್ಯಾರಿಗೆ ಹಾಕಿದ್ದೆ. ಸೊ ನೋಡಿ ಈಗ 4ನೇ ಕಂಬ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಕಂಬ ರೆಡಿ ಆದಮೇಲೆ 1 2 3 ಚೈನ್ ಹಾಕ್ಬಿಟ್ಟು ಆ ಕಂಬದ ಒಳಗಿಂದಾನೆ ತಂದು ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. 4 ಆಯಿತು. ಈಗ 5ನೇ ಪಿಕಾಟ್ ರೆಡಿ ಮಾಡ್ತಾಯಿದ್ದೀನಿ. 2 3 ಮತ್ತೆ ಇನ್ನೂ ಒಂದು ಕಂಬನ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಟ್ಟು ನನಗೆ ಇಲ್ಲಿ ಎಷ್ಟು ಕಂಬ ಹಿಡಿಯುತ್ತೆ ಅಂತ ಕೌಂಟ್ ಮಾಡಿಕೊಂಡು ನಾವು ಪೂರ್ತಿ ಸೀರೆ ಪೂರ್ತಿ ನಾವು ಅಷ್ಟೇ ಕಂಬಗಳನ್ನ ಹಾಕಬೇಕಾಗುತ್ತೆ. 2 3 ನೋಡಿ ಈ ರೀತಿ ಎಲ್ಲ ಸ್ಟಿಫಾಗಿ 1 2 3 4 5 6 ಒಟ್ಟು 6 ಪಿಕಾಟ್ಗಳು ಕಂಬ ಮತ್ತು ಪಿಕಾಟ್ 6 ಆಗಿದೆ ಫ್ರೆಂಡ್ಸ್. ಈಗ ನನಗೆ ಇನ್ನೂ ಸ್ವಲ್ಪ ಖಾಲಿ ಜಾಗ ಇದೆ, ಸೊ ಅಲ್ಲೂ ಕೂಡ ನಾನು ಕಂಬಗಳಾಕಿ ಪಿಕಾಟ್ ಮಾಡಿ ಫಿಲ್ ಮಾಡ್ತಾಯಿದ್ದೀನಿ. 1 2 3 ನೋಡಿ ಕಂಬದೊಳಗಿಂದ ತಂದು ಥ್ರೆಡ್ನ ಲಾಕ್ ಮಾಡಬೇಕು. ಸೊ 7 ಆಯಿತು. 7 ಕಂಬ ಮತ್ತು 7 ಪಿಕಾಟ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ 2 3 8 ನನಗೆ ಇಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ ಅನ್ನಿಸ್ತು, ಸೊ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಪಿಕಾಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 3 ಸೊ ನನಗಿವಾಗ ಇಲ್ಲಿ ಒಟ್ಟು 9 ಪಿಕಾಟ್ ಹಿಡಿದು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಕಾಣ್ತಾ ಇತ್ತು ಡಿಸೈನು. ಸೊ ಈಗ ನಾನು 9 ಪಿಕಾಟ್ ಆಯಿತು, ನಾನು ಅಷ್ಟೇ ಪಿಕಾಟ್ ಮಾಡೋದು. ಈಗ ಇನ್ನೂ ಒಂದು ಕಂಬ ಹಾಕ್ಬಿಟ್ಟು ನೋಡಿ ಬೀಡನ್ನ ಒಳಗಿಂದ ದಾರ ತಂದು 2ರಲ್ಲಿ 1 ಅಂತ ಒಂದು ಕಂಬ ಮಾಡಿಬಿಟ್ಟು ಇದನ್ನು ನಾನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಯಾಕೆ ಕಂಬ ಮಾಡಿಬಿಟ್ಟು ನಾನು ಅದಕ್ಕೆ ಪಿಕಾಟ್ ಮಾಡಿಲ್ಲ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ಸ್ಯಾರಿ ಮಾಡುವಾಗ 3 ಚೈನ್ ಹಾಕ್ಬಿಟ್ಟು ನಾವು ಬೀಡ ಆ್ಯಡ್ ಮಾಡಿ ಅದನ್ನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು, ಸೊ ಇದಕ್ಕೋಸ್ಕರ ಅಲ್ಲಿ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಇದನ್ನು ಕೂಡ ಒಂದು ಕಂಬ ಮಾಡಿ ನೋಡಿ ಇಲ್ಲಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಾದ್ಮೇಲೆ ಮತ್ತೆ ನಾನು ಇನ್ನೂ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. 2 ಸರಿ ಲಾಕ್ ಅಂದರೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಒಟ್ಟು ಇಲ್ಲಿ 3 ಸಿಂಗಲ್ ಕ್ರೋಶ ಬಂದಂಗೆ ಆಯಿತು. ದಾರಾನ ಲಾಕ್ ಮಾಡಿದ್ದು ಸೇರಿ ಒಟ್ಟು 3 ಸರಿ ನಾನು ಲಾಕ್ ಮಾಡ್ದಂಗೆ ಆಯಿತು. ಅಂದರೆ ಸಿಂಗಲ್ ಕ್ರೋಶ ಅಂತಲೇ ತೊಗೋಬೇಕು. ನೋಡಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ನಾನು ಮತ್ತೆ ದಾರಾನ ಮೇಲೆ ತಂದು ಅಲ್ಲಿಗೆ ಒಂದು ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇದು ನಮಗೆ ಕುಚ್ಚು ಕಟ್ಟಲಿಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಕುಚ್ಚು, ಅಂದರೆ ಇದು ಡಿಸೈನ್ ಸ್ವಲ್ಪ ಅಗಲ ಇರೋದ್ರಿಂದ ನಮಗೆ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳೋದಕ್ಕೋಸ್ಕರ ನಾವು ಒಂದೊಂದು ಬೀಡ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನೋಡಿ 4 ಚೈನ್ ಹಾಕ್ಬಿಟ್ಟು 2 3 4 ಬೀಡನ್ನ ಹಾಕಿ 4 ಚೈನ್ ಹಾಕಿ ಮತ್ತೆ ಇನ್ನೂ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿ ಸ್ವಲ್ಪ ಕುಚ್ಚು ಕಟ್ಲಿಕ್ಕೆ ಜಾಗ ಬೇಕು, ಸ್ಪೇಸ್ ಬೇಕು ಅನ್ನೋದಕ್ಕೋಸ್ಕರನೇ ಬೀಡ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಇರಲಿ, ಒಂದು ಕುಚ್ಚಿಂದ ಒಂದು ಆರ್ಚಿಂದ ಮತ್ತು ಇನ್ನೊಂದು ಆರ್ಚಿಗೆ ಜಾಗ ಇರಲಿ ಅನ್ನೋ ರೀಸನ್ಗೆ. ಇವಾಗ ಇನ್ನೊಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಒಟ್ಟು ನಾನೀಗ ಇಲ್ಲಿ ನೋಡಿ 1
ಒಂದು ಸರಿ ಲಾಕ್ ಮಾಡಾದಮೇಲೆ ಮತ್ತೆ ಇನ್ನೂ 2 ಸರಿ ನೋಡಿ ಫೈನಲಾಗಿ ಡಿಸೈನ್ ಈ ರೀತಿ ಕಾಣ್ತಾ ಇತ್ತು. ಇನ್ನೂ 2 ಸರಿ ನಾನು ಸಿಂಗಲ್ ಕ್ರೋಶ ಮಾಡ್ತೀನಿ. ಒಟ್ಟು 3 ಸಿಂಗಲ್ ಕ್ರೋಶ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನಾವು ಪ್ರತಿ ಒಂದು ಗ್ಯಾಪಿಗೂ ಇಷ್ಟೇ ಸಿಂಗಲ್ ಕ್ರೋಶಗಳನ್ನು ಮಾಡಬೇಕು. ಬೇಕಿದ್ರೆ ನಾವು 4, 5 ಕೂಡ ಮಾಡ್ಕೋಬೋದು. ನಾನಿಲ್ಲಿ 3 ಸಿಂಗಲ್ ಕ್ರೋಶ ಮಾತ್ರ ಮಾಡಿದ್ದೀನಿ. ನೋಡಿ ನಾನಿವಾಗ ನಿಮಗೆ ಇನ್ನೂ ಒಂದು ಆರ್ಚನ್ನ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಸೀರೆ ಯಾವ್ದು ರೀತಿ ಕಾಣುತ್ತೆ ಅಂದ್ಬಿಟ್ಟು. ಇದಕ್ಕೋಸ್ಕರ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1, 2, 3 ಚೈನ್ ಹಾಕ್ಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಲಾಕ್ ಮಾಡಿ ಆದಮೇಲೆ ನೋಡಿ ಒಂದು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ಹಾಕ್ಬಿಟ್ಟು ನೋಡಿ ದಾರನ ಮೇಲೆ ತಂದು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ದಾರದ ಒಳಗಡೆ ಬೀಡನ್ನ ಸೇರಿಸ್ಬಿಟ್ಟು ಈಗ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನಾವು ಬೀಡ್ ಲಾಕ್ ಮಾಡಬೇಕು. ಈ ರೀತಿ ಬೀಡ್ ಲಾಕ್ ಆದಮೇಲೆ ನಾವು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಸೈಡಿಗೆ ಸೀರೆನ ಟರ್ನ್ ಮಾಡೋದ್ರ ಜೊತೆಗೆ ನಾವು ಬೀಡ್ನು ಕೂಡ ಬ್ಯಾಕ್ ಸೈಡಿಗೆ ಮಾಡಿಕೊಂಡು ಆಮೇಲೆ ನೋಡಿ ಅಲ್ಲಿ 5 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತಾ ಹೋಗಬೇಕು. 1, 2, 3, 4, 5. ಈಗ 5 ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರನ ಮೇಲೆ ತಂದು ಅದಕ್ಕೆ ನಾನು ಒಂದು ಸಣ್ಣದಾದ ರೌಂಡ್ ಬೀಡನ್ನ ಸೇರಿಸ್ತೀನಿ. ಈಗ ನೋಡಿ ಒಂದು ರೌಂಡ್ ಬೀಡನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ. ಆದಮೇಲೆ ಮತ್ತೆ ನಾನು 5 ಸರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. 1, 2. ನಾನಿಲ್ಲಿ ಸ್ವಲ್ಪ ಸ್ಲೋ ಆಗಿ ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನೋಡಿದ್ರೆ ಸ್ವಲ್ಪ ನೀಟಾಗಿ ಅರ್ಥ ಆಗಬೇಕು. ಡಿಸೈನ್ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ. 4, 5 ಸರಿ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ ಬೀಡ್ ಪಕ್ಕ ಲಾಕ್ ಮಾಡಿದ್ವಿ ಅಲ್ವಾ 3 ಚೈನ್ ಹಾಕಿ. ಸೊ ನಾನು ಅಲ್ಲಿಗೆ ಆ ಲಾಕಿನ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಇಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ 3 ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಶನೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೊ ಈಗ ಅಲ್ಲಿ ಒಂದು ನೋಡಿ ಈ ರೀತಿ ರೆಡಿ ಆಯಿತು. ಮತ್ತು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಬೀಡನ್ನ ಮತ್ತೆ ಫ್ರಂಟ್ ಮಾಡಿಕೊಂಡು ಈಗ ಅಲ್ಲಿ ನಾವು 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ, ಅಲ್ಲಿಗೆ ಒಂದು ಪಿಕಾಟ್ ಮಾಡ್ಕೊಳ್ಬೇಕು. 1, 2, 3. ಈಗ 3 ಪಿಕಾಟ್ ಮಾಡಿದ್ದಾಯಿತು. 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ 2 ಚೈನ್ ಒಳಗಡೆ ಹೋಗಿ ದಾರ ತಂದು ಆ ದಾರನ ಲಾಕ್ ಮಾಡಿದ್ರೆ ನೋಡಿ ಈಗ ಇಲ್ಲಿ ಒಂದು ಪಿಕಾಟ್ ರೆಡಿ ಆಯಿತು. ಇದೇ ರೀತಿ ನನಗೆ ಫಸ್ಟ್ ಆರ್ಚ್ನಲ್ಲಿ ಒಟ್ಟು 9 ಪಿಕಾಟ್ಸ್ ಹಿಡಿದಿದೆ. ನಾನು ಇಲ್ಲೂ ಕೂಡ 9 ಪಿಕಾಟ್ ಹಾಕಿ ಒಂದು ಆರ್ಚ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1, 2, 3, 2, 1, 2, 3. ಸೊ ಈಗ ಇಲ್ಲಿ 3 ಪಿಕಾಟ್ಗಳು ರೆಡಿ ಆಯಿತು ಫ್ರೆಂಡ್ಸ್. ಇದೇ ರೀತಿ ಒಟ್ಟು ನಾನು 9 ಪಿಕಾಟ್ಗಳನ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಮತ್ತೆ ಒಂದು ಕಂಬ ಮಾಡಿಬಿಟ್ಟು ಒಂದು 2 3 ಕಂಬ ಅಂದರೆ ಏನಿಲ್ಲ ಫ್ರೆಂಡ್ಸ್, ಡಬಲ್ ಕ್ರೋಶನೇ ನಾವು ಕಂಬ ಅಂತ ಕರಿತಾ ಇದ್ದೀನಿ. ಸೊ ಇಲ್ಲಿ 9 ಡಬಲ್ ಕ್ರೋಶ ಹಿಡಿದು ಅದಕ್ಕೆ 9 ಪಿಕಾಟ್ಸ್ ಹಾಕಿದ್ದೀನಿ ನೋಡಿ ಇಲ್ಲಿ. ಸೊ ಕೆಲವೊಂದು ನನ್ನ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇದೆ, ಆದರೆ ಇನ್ನೂ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ನನಗೂ ಕೂಡ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ. ಸೊ ಈ ವಿಡಿಯೋ ನೋಡಿ ಇಷ್ಟ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
3. ಒಂದು 2 3. ಇಲ್ಲಿ ಮತ್ತೆ ಒಂದು ಕಂಬ, 1 2 3. ಮತ್ತೆ ಇನ್ನೂ ಒಂದು ಕಂಬ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 1 2 3. ಇಲ್ಲಿ ಪಿಕಾಟ್ ರೆಡಿ ಆಯಿತು. ಸೊ ಒಟ್ಟಿಗೆ ಇಲ್ಲಿ 9 ಕ್ರೋಶಾ ಮತ್ತು 9 ಡಬಲ್ ಕ್ರೋಶಾ ಮತ್ತು 9 ಪಿಕಾಟ್ಗಳು ರೆಡಿ ಆಯಿತು. ಅದಕ್ಕೆ ಇನ್ನೂ ಒಂದು ಕಂಬ ಹಾಕ್ಬಿಟ್ಟು ನಾನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ 9 ಪಿಕಾಟ್ ಆದಮೇಲೆ ಡಿಸೈನು ಈ ಥರ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಸೊ ಇದು ಸ್ವಲ್ಪ ಇಲ್ಲಿ ಗಮ್ ಹಾಕ್ಬಿಟ್ಟು ಕೂಡ ನಾವು ಪೇಸ್ಟ್ ಮಾಡಬೇಕಲ್ಲ. ಸಣ್ಣ ಬ್ರೌನ್ ಬೀಡನ್ನ ಹಾಕಿದ್ದೀವಲ್ವ, 5 ಸರಿ ಸಿಂಗಲ್ ಕ್ರೋಶಾ ಮಾಡಿ ಅಲ್ಲಿಗೆ ಒಂದು ಸ್ವಲ್ಪ ಗಮ್ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಮತ್ತೆ ನಾನು 3 ಸರಿ ಒಟ್ಟು, ಫಸ್ಟ್ ಟೈಮ್ 1 ಸರಿ, ಅದಾದಮೇಲೆ ಮತ್ತೆ 2 ಸರಿ, ಒಟ್ಟು 3 ಸರಿ ನಾನು ಸಿಂಗಲ್ ಕ್ರೋಶಾ ಮಾಡಿ ಒಂದು ಮೀಡಿಯಮ್ ಬೀಡನ್ನ ಹಾಕಿ ಲಾಕ್ ಮಾಡಿ ಮತ್ತೆ 4 ಚೈನ್ನ ಹಾಕಿ ನೋಡಿ, ಸೀರೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಅದಕ್ಕೆ 4 ಚೈನ್ಗಳನ್ನ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಸರಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ರೆ ನಮಗೆ ಅಲ್ಲಿ ಕುಚ್ಚು ಕಟ್ಲಿಕ್ಕೆ ಜಾಗ ಸಿಗುತ್ತೆ. ಒಂದು ಆರ್ಚ್ನ ಇನ್ನೊಂದು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಕೂಡ ಇತ್ತು, ಹತ್ರ ಅನ್ನಿಸ್ಲಿಲ್ಲ, ಕರೆಕ್ಟಾಗಿ ಬಂದಿತ್ತು. ಸೊ ನೋಡಿ, ಈ ರೀತಿ ಆಗಿದೆ. ಈಗ ನಾನು ಇದೇ ರೀತಿ ನೋಡಿ 3 ಸರಿ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 1 2 ಆಯಿತು. ಸೊ 3 ಆಯಿತಾ, ಈ ರೀತಿ ಆಗಿತ್ತು. ಸೊ ನಾನೀಗಿಲ್ಲಿ 3 ಆರ್ಚ್ಗಳನ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆಲ್ಲ ಪೂರ್ತಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿ ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಿಮ್ಗೆ ಯಾವ ರೀತಿ ಬಂದಿತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾರಿ ಈ ರೀತಿ ಬಂದಿತ್ತು ಫೈನಲ್ ಆಗಿ ಡಿಸೈನು. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಫ್ರೆಂಡ್ಸ್, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.